ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಹಾಗೂ ಬೆಳಗಾವಿ ಕಮಿಷನರ್ ಭೂಷಣ್ ಬೋರಸೆ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದರು. ಬೆಳಗಾವಿ ಸಹಕಾರ ನಿಯಮ ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣನವರ ಬಂಧನ ಮಾಡಲಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಾನಂದ ನೀಲಣ್ಣನವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದಲ್ಲಿ ದಾಖಲಾಗಿರುವ ಮಾಹಿತಿ ಪ್ರಕಾರ 35,000 ಜನರಿಗೆ 4,500 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಲಾಗಿದೆ ಎಂದು ಕೇಳಿಬಂದಿದೆ. ಇದು ಇವರ ಸಂಪೂರ್ಣ ವ್ಯವಹಾರ ಎಂದು ಹೇಳಲಾಗುತ್ತಿದೆ. ವರದಿ ಗೌಸರದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಎಲ್ಲ ಡೀಟೇಲ್ ಆಗಿ 1/4 ಗಂಟೆ 15 ಮಿನಿಟ್ಸ್ ನಾನು ಪೂರ್ತಿ ಈ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲರಿಗೂ, ಮಾಧ್ಯಮದ ಸಮಿತ್ರರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೂ ಗೊತ್ತಾಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಅದರಲ್ಲಿ ಸ್ಪೆಷಲಿ ಪೊಲೀಸ್ ಆಯುಕ್ತರಿಗೆ ನಾನು ಅಭಿನಂದನೆಗಳು ಹೇಳಬೇಕು. ಬಹಳ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಟಾರಿಯಾ ಸಾಹೇಬರಿಗೆ ಹಾಗೂ ಸ್ಟೇಟ್ ನೋಡಲ್ ಆಫೀಸರ್ ಅಮ್ಲನ್ ಬಿಸ್ವಾ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಅವರು ಲಾಸ್ಟ್ ಒಂದು 6 ಮಂತ್ಸ್ ಇಂದ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನನ್ನು ನಾವು ಬಳಸ್ಕೋಬೇಕು ಹಾಗೂ ಅದರ ಪದ್ಧತಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಯಾವುದೇ ರೂಮರ್ಸ್, ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ಬಾರ್ದಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದ್ರೆ ಹಿಂದಿನ ತಿಂಗಳಲ್ಲಿ ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತಾ ಇದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು? ಈ ಸೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ 2 ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದ್ರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರ ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಶನ್ ಬಂದಿದೆ
ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಅನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಿಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಆದೇಶವನ್ನು ಮಾಡಿ. ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಅವನಲ್ಲಿ ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಹಾಕಿದ್ದಾನೆ, ಅದು ಲಾಸ್ ನಲ್ಲಿ ಹೋಯ್ತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ ನಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನು ಒಂದು ಫ್ರೆಂಡ್, ಈ ಇಬ್ರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳಕ್ಕೆ ಶುರು ಮಾಡಿದ್ದಾರೆ. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿ ಕೇಳಿ ಏನ್ ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡಕ್ಕೆ ಆಗಲ್ಲ. ಈ ಫಾರ್ಮ್ ನಲ್ಲಿ ಬಾಂಡ್ ಲೀಗಲ್ ಸ್ಯಾಂಕ್ಟಿಟಿಗ ಏನ್ ಒಂದು ಮ್ಯಾಕ್ಸಿಮಮ್ NI ಆಕ್ಟ್ ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ. ಅವನು ಕ್ಲೇಮ್ ಮಾಡ್ತಾ ಇದ್ದಾನೆ FMCG, ಫಿಶರೀಸ್, ರಿಯಲ್ ಎಸ್ಟೇಟ್ ನಲ್ಲಿ ಮಾಡಿದ್ದಾನೆ ಅಂತ. ಆ ಒಂದು ಮನೆ ಮತ್ತು ಕಚೇರಿ ಸೇರ್ಕೊಂಡು ಮನೆ SC ಅವರು 5 ಜಾಗ ಚೆಕ್ ಮಾಡಿದ್ರು. ಈಗ ಸರ್ಚ್ ಅಂಡ್ ಸೀಸರ್ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಟ್ಟು ಇನ್ನು ಕೆಲವು ಕಡೆ ಅವನು ಕಚೇರಿ ಓಪನ್ ಮಾಡಿದ್ದಾನೆ. ಆ ಕಚೇರಿಗಳು ಚೆಕ್ ಮಾಡ್ತೀವಿ ನಾವು. ಬಟ್ ಮೇನ್ ಇಲ್ಲಿ ನಮ್ಮ ಶಿವಬಸವ ನಗರ್ ನಲ್ಲಿ ಏನಿದೆ ಅದೇ ಮೇನ್ ಒಂದು ಹೆಡ್ ಕ್ವಾರ್ಟರ್. ಫೈನಾನ್ಷಿಯಲ್ ಡೀಲಿಂಗ್ ಮ್ಯಾಕ್ಸಿಮಮ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇತ್ತು. ಅದು ನಮ್ ಕಸ್ಟಡಿನಲ್ಲಿ ಇದೆ. ಎಲ್ಲಾ ಕಡೆ ಮಾಹಿತಿ ಬಂದಂಗೆ ನಾವು ಚೆಕಿಂಗ್ ಮಾಡ್ತೀವಿ. ಸದ್ಯಕ್ಕೆ ಆತರ ಏನಿಲ್ಲ. ಯಾರ ಹತ್ರ ಈ ತರ ಮಾಹಿತಿ ಇದ್ರೆ ನಮ್ಗೆ ಸ್ಟೇಷನ್ ಅಲ್ಲಿ ಬಂದ್ ಭೇಟಿ ಮಾಡ್ಕೊಂಡು ಮಾಹಿತಿ ಕೊಡ್ಲಿ. ಇಲ್ಲಾಂದ್ರೆ ಅನಾಮದೇವಾಗಿ ಅರ್ಜಿ ಮಾಡ್ಕೊಂಡು ಕೂಡ ಕೊಡ್ಬೋದು. ಅವರಿಗೆ ಅವ್ರ ಬಿಟ್ನೆಸ್ ಹಾಕಬಾರ್ದು. ಹೌದು, ಈಗ ಠೇವಣಿದಾರರು ಯಾರಿದ್ದಾರೆ, ನಮ್ಮ ಈ ಸೇಲ್ ಏನ್ ಸ್ಪೆಷಲ್ KPID ಸೇಲ್ ಏನ್ ಆಗಿದೆ ಅಲ್ಲಿ ಬಂದು ಅವರು ನಾವು ಎಷ್ಟು ಹಾಕಿದೀವಿ ಅಂತ ಪ್ರೂಫ್ ಜೊತೆಗೆ ಕೊಡ್ಬೇಕು. ಸೆಕೆಂಡ್, ಇವರು ಹೇಳ್ದಂಗೆ ಈ ಪ್ರಕರಣ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ನೇರವಾಗಿ ನಮ್ಗೆ ಕೊಡ್ಬೇಕಾದ್ರೆ ಮಾರುತಿ ಸ್ಟೇಷನ್ಗೆ ಬನ್ನಿ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಒಂದು ಕಾಲಮ್ ಇದೆ. ಅಲ್ಲಿ ನೀವು ನಿಮ್ಮ ಹೆಸರು ಕೊಡೋದು ಅವಶ್ಯಕತೆ ಇಲ್ಲ. ಏನಿದೆ ಅದು ರೆಕಾರ್ಡ್ ಆಗುತ್ತೆ, ನಮ್ಗೆ ಆ ಮಾಹಿತಿ ಬರುತ್ತೆ. ಇಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.